ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೊಬ್ಬರಣ್ಣಿ, ಬಿಜೆಪಿಲಿ ರಮೇಶ್ ಜಾರಕಿಹೊಳಿ ಟೀಮು ಡೆಲ್ಲಿಗೆ ಹೋಗಿ ಟೆಂಟ್ ಹಾಕಿ ಕುಂತ್ಕೊಂಡ್ಬಿಟ್ಟಬೇಕಣ. ಅದಕ್ಕೆ ಏನಾಯ್ತದೋ ಏನು ಅಂತ ಯಡಿಯೂರು ಎದೆ ಹೊಡ್ಕೊಂಡು ಡೆಲ್ಲಿಗೆ ಓಡೋಗೈತೆ ಕಲಣ. ರೆಬಲ್ ಟೀಮು ಡೆಲ್ಲಿಗೆ ಹೋದ್ರೆ ರಿಟೈಲ್ಡ್ ಆಗಿರೋ ಯಡಿಯೂರು ಯಾಕೆ ಡೆಲ್ಲಿಗೆ ಓಡೋತು? ಎಲ್ಲ ಸೇರ್ಕೊಂಡು ನನ್ನ ಕುರ್ಚಿ ಕಿತ್ಕೊಂತವ್ರೆ. ನೀನ್ ನೋಡಿದ್ರೆ ಸುಮ್ಕೆ ಇದೆಯಾ? ಹೋಗಿ ಮಾತಾಡ್ಕೊಂಬ ಅಂತವ ವಿಜಿನಿಯ ಯಡಿಯೂರ್ನ ಡೆಲ್ಲಿ ಕಳ್ಸೈತಂತೆ ಕಣೆ. ಹಿಂಗೆ ವಿಚಾರ. ಆಟ ಮಕ್ಕಳು ಅಪ್ಪಂತವ ಆಟ ಮಾಡಿ ಆಟೋ ಸಾಮಾನು ಕೊಡಿಸ್ಕೊಂಡಂಗಿ ವಿಜಯ್ ಯಡಿಯೂರಿಂತವ ಆಟ ಮಾಡಿ ಪಾರ್ಟಿ ಅಧ್ಯಕ್ಷನ ಕುರ್ಚಿ ಕಿತ್ಕೊಂತೈತಿನ್ಲ. ಒಂದ್ ತರಕ್ಕೆ ಹಂಗೆ ಯಾಕನೆ. ಆದ್ರೆ ಬರೀ ಅಪ್ಪ ಮಕ್ಳಿಗೆ ಮಾತ್ರ ಅಧಿಕಾರ ಕೊಟ್ರೆ ನಾವೆಲ್ ಹೋಗೋಣ ಅಂತ ಟೀಮ್ ಕಟ್ಕೊಂಡು ಕುಮಾರಣ್ಣನ ಮೀಟ್ ಮಾಡುವಂತೆ ಕಣೆ. ಕರೆಕ್ಟ್ ಆಗಿ ಮೀಟ್ ಆಗಬೇಕಂಡ್ಲೆ. ಅಪ್ಪ ಮಕ್ಳು ಅಧಿಕಾರ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಇದ್ರ ಬಗ್ಗೆ ಮೋದಿ ತವ ಮಾತಾಡ್ತೀನಿ ಅಂತೇನ್ಲ ಕುಮಾರಣ್ಣ. ಕುಮಾರಣ್ಣ ಏನಂತ ಕಣೆ. ಆದ್ರೆ ಕುಮಾರ್ ಬಂಗಾರಪ್ಪ ಮಾತ್ರ ಬೊಮ್ಮಾಯಿ ಸೋಮಣ್ಣ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲಾರನ್ನು ಮೀಟ್ ಆಗಿ ಈ ಸತಿ ಒಂದ್ ಗತಿ ಕಾಣಿಸ್ತೀನಿ ಅಂತ ನಿಂತೈತೆ ಕಣೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದರೆ ಟೀಮಿಗೆ ನಾವು ಯಾರ್ದಾರು ಒಬ್ಬರದ್ದು ಹೆಸರನ್ನು ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ನಾವು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವುಡ್ ಬಿ ಬೆಟರ್. ಇಳಿಸಿ ಏನ್ ಮಾಡ್ತಾರಂತವ್ರು? ಅವ್ರ ಹತ್ತಕ್ಕಾಗತ್ತಾ? ಆಗೋದಿಲ್ಲ. ಯಾರೋ ಜನ ಬೆಂಬಲ ಇದೆ ಅಂತವರನ್ನ ಗುರುತಿಸಿ ಹೈಕಮಾಂಡ್ ಅಧಿಕಾರ ಕೊಡ್ತದೆ. ಇಲ್ಲಂತಂದ್ರೆ ಹೋಗಿ ಇಳಿಸಿ ಅಂದ್ರೆ ಅರೆ ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಗಿರಿ ಹತ್ತಕ್ಕಂತ ಶಕ್ತಿ ಇದೆ ಅನ್ನೋದಾದ್ರೆ ಯಾವ್ಯಾವ ನರಿಗಳಿದಾವೋ ಅವೆಲ್ಲವೂ ಹಿಂದೆ ಬರಲೇಬೇಕಲ್ಲ. ಗಿರಿ ಹತ್ತಕ್ಕಂತ ಶಕ್ತಿ ನಮ್ಗೆಲ್ಲರಿಗೂ ಇದೆ ಅನ್ನೋದಾದ್ರೆ ಮೇಲೆ ವರಿಷ್ಠರು ಕೂತಿದ್ದಾರೆ ಗಿರಿನಲ್ಲಿ, ಅವ್ರನ್ನ ಹೋಗ್ಬಿಟ್ಟು ಕಂಡು ಬರೋಷ್ಟು ಶಕ್ತಿ ನಮಗಿದೆ. ನಾವು ಹೋಗ್ಬಿಟ್ಟು ಅವ್ರು ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮಗೆ ಗೊತ್ತಿದೆ. ಹಾಗಾಗಿ ಡೆಲ್ಲಿ ಅನ್ನೋದು ಒಂದು ವರಿಷ್ಠರ ಅಗ್ರಮಾನ್ಯ ಸ್ಥಾನ ಇದೆ. ಅದಕ್ಕೆ ಬಂದಿದ್ದೀವಿ ಅಂತ ನಾವು ಗಿರಿ ಹತ್ತಕ್ಕೆ. ಇದನ್ನ ನೋಡ್ತಾ ಇದ್ರಿ ಈ ಸತಿ ಸೀರಿಯಸ್ ಆಗಿ ಕಿತಾಪತಿ ನಡಿಯಂಗೈತೆ ಕಣ್ಲೆ. ಮೂಕನ ಫುಲ್ ಸೀರಿಯಸ್. ಒಂದು ಅಧ್ಯಕ್ಷರು ಚೇಂಜ್ ಆಗ್ಬೇಕು, ಇಲ್ಲಾಂದ್ರೆ ಪಾರ್ಟಿ ಎಳ್ಳು ಚೂರಾಗ್ಬೇಕು. ಹಂಗೆ ತಲೆ ಕೆದರ್ಕೊಂಡು ನಿಂತ್ಕೊಂಡ್ಬಿಟ್ಟವೆ. ಅಯ್ಯಯ್ಯೋ, ಈಗ ಅಶೋಕು ಯಾರ ಕಡೆ ಐತಂತ್ಲ? ಅಶೋಕು ಯಾರ ಕಡೆಗೂ ಇಲ್ಲ ಕಣೆ, ಅದೇ ಸಪ್ರೇಟ್ ಆಗೈತೆ. ಯಾರು ಅಧಿಕಾರ ಮಾಡಿ ನನಗೇನು ಆಗ್ಬೇಕಾಗಿಲ್ಲ ಅಂತ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತೈತೆ ಕಣೆ. ಉಪಮುಖ್ಯಮಂತ್ರಿ ಆಗಿದ್ದಾತು, ವಿರೋಧ ಪಕ್ಷದ ಲೀಡರು ಆಗಿದ್ದಾತು, ಇನ್ನ CM ಐತೀನಿ ಅಂದ್ರು ಯಾರು ಕುರ್ಚಿ ಕೊಡೋದಿಲ್ಲ ಅನ್ನೋದು ಗೊತ್ತಾಗಿ ನಂಗೆ ಯಾರ ಸವಾಸ ಬೇಡ ಅಂತ ಸುಮ್ಕಾಗಿರ್ಬೇಕು ಕಣ್ಲೆ. ಮೂಕನ ನಂಗೂ ಹಂಗೆ ಅನ್ನಿಸ್ತೈತಿ. ಡೆಲ್ಲಿಗೆ ಹೋಗಿರೋವು ಇನ್ನ ಏನೇನು ಮಾಡ್ತಾವ ಕಾಯ್ದು ನೋಡೋಣ ಕಣ್ಣಿಡ್ಲ. ಶಿವನಿ ಶಂಭುಲಿಂಗ. ಕಣ್ಣು